ಕಲ್ಯಾಣ ಕರ್ನಾಟಕದ ಪ್ರಸಿದ್ಧ ಶ್ರೀ ಶರಣಬಸವೇಶ್ವರರ 203ನೇ ಜಾತ್ರಾ ಮಹೋತ್ಸವದ ಹಿನ್ನೆಲೆ ದೇವಸ್ಥಾನದ ಆವರಣದಲ್ಲಿರುವ ಅಖಿಲ ಭಾರತ ಶಿವಾನುಭವ ಮಂಟಪದಲ್ಲಿ 3 ದಿನಗಳ ಕಾಲ ಯಶಸ್ವಿ ಪ್ರದರ್ಶನ ಕಂಡ ಶರಣಬಸವೇಶ್ವರ ಭಕ್ತಿ ಪ್ರಧಾನ ನಾಟಕ ಪ್ರದರ್ಶನ ಸಮಾರೋಪಗೊಂಡಿತು. ಪರಮ ಪೂಜ್ಯ ಚಿರಂಜೀವಿ ದೊಡ್ಡಪ್ಪ ಹವ್ಯಾಸಿ ಕಲಾ ಬಳಗದ ವತಿಯಿಂದ 3 ದಿನಗಳ ಕಾಲ ಜರುಗಿದ ಭಕ್ತಿ ಪ್ರಧಾನ ಶರಣಬಸವೇಶ್ವರರ ಮಹಾತ್ಮೆ ನಾಟಕವು ಯಶಸ್ವಿ ಪ್ರದರ್ಶನ ಕಂಡಿತು. ಈ ವೇಳೆ ಮಾತನಾಡಿದ ಅನೇಕ ಗಣ್ಯರು, ಪ್ರೇಕ್ಷಕರು ನಾಟಕ ವೀಕ್ಷಣೆ ಮಾಡಿ ಪ್ರಶಂಸೆ ವ್ಯಕ್ತಪಡಿಸಿದ್ದಲ್ಲದೆ ಕಲಾವಿದರ ಸೇವೆಯನ್ನ ಕೊಂಡಾಡಿದ್ರು. ಸಮಾರಂಭದಲ್ಲಿ ಶರಣಬಸವ ವಿದ್ಯಾವರ್ಧಕ ಸಂಘದ ಕಾರ್ಯದರ್ಶಿ ಬಸವರಾಜ್ ದೇಶಮುಖ್ ನಮಸ್ಕಾರಗಳು. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶ್ರೀ ಶರಣಬಸವೇಶ್ವರರ ಜಾತ್ರಾ ಮಹೋತ್ಸವದ ಅಂಗವಾಗಿ ಕಲಬುರಗಿ ನಗರದಲ್ಲಿ ಶರಣಬಸವೇಶ್ವರ ಸಂಸ್ಥಾನದ ಆವರಣದಲ್ಲಿ ಚಿರಂಜೀವಿ ದೊಡ್ಡಪ್ಪ ಅಪ್ಪ ಹವ್ಯಾಸಿ ಕಲಾ ಬಳಗ ಕಲಬುರಗಿ ವತಿಯಿಂದ ಎಲ್ಲ ಕಲಬುರಗಿ ಜಿಲ್ಲೆಯ ಆಯ್ದ ಕಲಾವಿದರಿಂದ ಈ 4ನೇ ಕಲಾಕುಸುಮವನ್ನು ನಾವು ಈ ವರ್ಷ ನಾಟಕ ಪ್ರದರ್ಶನ ಮಾಡ್ತಾಯಿದ್ದೀವಿ. ಸತತವಾಗಿ ಇದು ನಾವು 3ನೇ ವರ್ಷದ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಭಾಳ ಜನರ ಒಂದು ಪ್ರೋತ್ಸಾಹ ಮೇರೆಗೆ ಕಲಬುರಗಿ ಕಲಬುರಗಿ ಜಿಲ್ಲೆಯ ಎಲ್ಲ ತಾಯಂದಿರು, ಹಿರಿಯರು ಹಾಗೂ ಶರಣ ಭಕ್ತರು ಈ ನಾಟಕವನ್ನು ನೋಡಿ ಈ ಶರಣಬಸವೇಶ್ವರರ ಮಹಿಮೆ ಏನಂತ ತಿಳಿದು, ಪವಾಡಗಳು ಏನಂತ ತಿಳಿದು ಈ ನಾಟಕದಲ್ಲಿ ಶರಣಬಸವೇಶ್ವರ ಲೀಲೆಗಳು ಒಂದು 10-15 ಲೀಲೆಗಳು ತೋರಿಸ್ತೀವಿ. ಏನಂದ್ರೆ ಆದಯಂದು, ಆಮೇಲೆ ಬಂದೇನವಸ್ ದರ್ಗಾದು, ಹಿಂಗೆ ಕರಿಬಸಪ್ಪಂದು, ಇಂಥವು 10-15 ಪವಾಡಗಳನ್ನು ಏನು ಶರಣಬಸಪ್ಪರು ಏನು ಕೂಸುಗಳು ದಾನ ಮಾಡೋದು, ಇಂಥವೆಲ್ಲ ಒಂದು ಏನು ಶರಣಬಸವೇಶ್ವರ ಪವಾಡಗಳು ಮಾಡಿದ್ದಾರೆ ಅದೆಲ್ಲ ನಮ್ಮ ಕಲಾವಿದರು ಪ್ರತಿ ವರ್ಷದಂತೆ ಈ ಎಲ್ಲ ಅದ್ಭುತವಾಗಿ ನಮ್ಮ ಪಂಚಗಲ್ಲ ಕವಿಗಳ ನೇತೃತ್ವದಲ್ಲಿ ಈ ನಾಟಕವನ್ನು ಬರೆದಿದ್ದಾರೆ. ಅದ್ಭುತವಾಗಿ ಎಲ್ಲರ ಮನಮೆಚ್ಚುವಂತೆ ಈ ನಾಟಕವನ್ನು ಮಾಡ್ತಾ ಇದ್ದಾರೆ. ಕಲಬುರಗಿ ಜಿಲ್ಲೆ ಆಗಲಿ ಕಲ್ಯಾಣ ಕರ್ನಾಟಕ ಭಾಗದ ಎಲ್ಲ ಜನರ ಮೆಚ್ಚುಗೆ ಈ ನಾಟಕವನ್ನು ಪಡೆದಿದೆ. ಬರುವಂಥ ದಿನಗಳಲ್ಲಿ ನಾವು ಜಿಲ್ಲೆಯ ಅಥವಾ ಈ ಕಲ್ಯಾಣ ನಾಡಿನ ಪ್ರತಿ ಗ್ರಾಮದಲ್ಲಿಯೂ ಜಾತ್ರಾ ಉತ್ಸವದಲ್ಲಿಯೂ ಈ ಭಕ್ತರ ಮೇರೆಗೆ ಈ ನಾಟಕವನ್ನು ಪ್ರದರ್ಶನ ಮಾಡ್ತೀವಿ. ಯಾರೇ ಭಕ್ತರು ಈ ನಾಟಕವನ್ನು ಮಾಡಲು ಇಚ್ಛಿಸಿದ್ದರೆ ಅವರು ನಮ್ಮನ್ನು ಬಂದು ಕಾಂಟ್ಯಾಕ್ಟ್ ಮಾಡಿದ್ರೆ ನಾವು ಎಲ್ಲ ಅವರಿಗೆ ಸವಲತ್ತುಗಳನ್ನು ಕಟ್ಟಿ ಈ ಶರಣಬಸವೇಶ್ವರರ ನಾಟಕವನ್ನು ನೋಡಿ ಎಲ್ಲ ಭಕ್ತರು ಪುನೀತರಾಗಬೇಕು, ಒಳ್ಳೆಯರಾಗಬೇಕು. ಇದರ ಮೇನ್ ಉದ್ದೇಶ ಈ ನಾಡಿನಲ್ಲಿ ಕೆಡುವಂಥ ಮಕ್ಕಳು ಮೊಬೈಲ್ನಲ್ಲಿ ಏನೇನೋ ನೋಡಿ ಯಾವುದ್ಯಾವುದೋ ದೃಶ್ಯವನ್ನು ನೋಡಿ ಅವರ ಜೀವನವನ್ನು ಇದು ಖರಾಬ್ ಮಾಡ್ಕೋತಾ ಇದ್ದಾರೆ. ಅದನ್ನು ಸರಿಪಡಿಸುವಂಥ ಕೆಲಸ ಶರಣಬಸವೇಶ್ವರ ಮಾಡಬೇಕು. ಶರಣಬಸವೇಶ್ವರ ಮಾಡ್ತಾರೆ. ಶರಣಬಸವೇಶ್ವರ ನಾಟಕ ನೋಡಿ ಎಲ್ಲರೂ ಪುನೀತರಾಗಬೇಕಂಥೇಳಿ ನಾನು ಇನ್ನೊಮ್ಮೆ ನಾಡಿನ ಜನತೆಗೂ ವಿಶೇಷವಾಗಿ ಕಲಬುರಗಿ ಜಿಲ್ಲೆಯ ಎಲ್ಲ ನಮ್ಮ ಹಿರಿಯರಿಗೂ, ತಾಯಂದಿರಿಗೂ, ಮಕ್ಕಳಿಗೂ ನಾನು ಕಳಕಳಿ ವಿನಂತಿ ಮಾಡ್ಕೊತೀನಿ. ಬರುವಂಥ ದಿನಗಳಲ್ಲಿ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ನಾಟಕ ನೋಡಬೇಕು, ನಾಟಕ ನೋಡಿ ಪುನೀತರಾಗಬೇಕಂತೇಳಿ ನನ್ನ ಕಳಕಳಿ. ಎಲ್ರಿಗೂ ನಮಸ್ಕಾರ. ಈ ಕಲಬುರಗಿ ಮಹಾನಗರದಲ್ಲಿ ಶರಣಬಸವೇಶ್ವರರ ಸಂಸ್ಥಾನದ ಅಧೀನದಲ್ಲಿ ನಡೀತಕ್ಕಂಥ ಪರಮ ಪೂಜ್ಯ ಚಿರಂಜೀವಿ ದೊಡ್ಡಪ್ಪ ಅಪ್ಪ ಹವ್ಯಾಸಿ ಕಲಾ ಬಳಗ ವತಿಯಿಂದ ಬಸವರಾಜ್ ಪಂಚಗಲ್ ವಿರಚಿತ ಮಹಾದಾಸೋಹಿ ಶ್ರೀ ಶರಣಬಸವೇಶ್ವರ ಮಹಾತ್ಮೆ ಅನ್ನೋ ನಾಟಕನ ಇಲ್ಲಿ ಪ್ರದರ್ಶನ ಮಾಡ್ತಾ ಇದ್ದೀವಿ. ಸತತ 3 ದಿನಗಳಿಂದ ನಾಟಕಕ್ಕೆ ಒಳ್ಳೆ ಮೆಚ್ಚುಗೆ ಸಿಕ್ಕಿದೆ. ಇದರ ಕರ್ತೃ ನಾನಾಗಿದ್ದರೂ ಕೂಡ ಇದು ನಾಟಕನ ಬೆಳಕಿಗೆ ತಂದವರು ಬಂಧು ಪ್ರಿಂಟರ್ಸ್ ಮಾಲೀಕರು ಹಾಗೂ ಅವರ ಸ್ನೇಹಿತರು. ಕಲಾವಿದರ ಬಾಳಿಗೆ ಚಿಜ್ಯೋತಿ ಆದಂಥ ಬಂಧು ಪ್ರಿಂಟರ್ಸ್ ಮಾಲಕರಾದಂಥ ರಮೇಶ್ ತಿಪ್ನೂರವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ತಾವುಗಳು ಕೂಡ ಹೆಚ್ಚಿನ ರೀತಿಯಲ್ಲಿ ಆಗಮಿಸಿ ನಾಟಕನ ವೀಕ್ಷಿಸಿ ನಮ್ಮನ್ನು ತುಂಬ ಹೃದಯದಿಂದ ಹಾರೈಸೋದ್ರ ಜೊತೆಗೆ ಎಲ್ಲ ಕಲಾವಿದರು ಪರಿಪಕ್ವವಾಗಿ ತಮ್ಮ ಪಾತ್ರವನ್ನು ತಿಳ್ಕೊಂಡು ತಕ್ಕದಾದ ಅಭಿನಯ ನೀಡಿದ್ದಾರೆ. ಬಂದು ನೋಡಿ ಹಾರೈಸಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ.
ಬಂಧು ಪ್ರಿಂಟರ್ ಮಾಲೀಕರಾದ ರಮೇಶ್ ತಿಪ್ಪನೂರ್ ಸೇರಿದಂತೆ ಅನೇಕರು ಭಾಗವಹಿಸಿದ್ರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್.